ಆನೇಕಲ್ ತಾಲೂಕಿನ ಬಳಗಾರನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 3M ಸ್ಟೀಮ್ ಎಂಪವರ್ಮೆಂಟ್ ಪ್ರೋಗ್ರಾಂ ಮತ್ತು ಲರ್ನಿಂಗ್ ಲಿಂಕ್ ಫೌಂಡೇಶನ್ ಸಹಯೋಗದಲ್ಲಿ ಸ್ಟೀಮ್ ಫೇರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸ್ಟೀಮ್ ಫೇರ್ ಕಾರ್ಯಕ್ರಮಕ್ಕೆ ಬಳಗಾರನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಗಣೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರೋಬೋಟಿಕ್ಸ್ಗೆ ಸಂಬಂಧಿಸಿದ ತಯಾರಿಸಿದ ವಸ್ತುಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ 3M ಸ್ಟೀಮ್ ಎಂಪವರ್ಮೆಂಟ್ ಪ್ರೋಗ್ರಾಂ ಮ್ಯಾನೇಜರ್ ಪ್ರದೀಪ್, ಇನೋವೇಷನ್ ಕೋಚ್ಗಳಾದ ವಿನ್ಯಾಸ್, ನಾರಾಯಣಸ್ವಾಮಿ, ಮನೋಹರ್ ಗುಪ್ತಾ ಮತ್ತು ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು JHPS ಬಳಗಾರ್ನಲ್ಲಿ. ನನ್ನ ಪ್ರಾಜೆಕ್ಟಿನ ಹೆಸರು ಜಿಯೋಸೆನ್ಸ್ ಸೇಫ್ಟಿ ಸಿಸ್ಟಮ್. ಇದರಲ್ಲಿ ಬಳಸಿರುವ ವಸ್ತುಗಳು ಮತ್ತು ಸೆನ್ಸರ್ಗಳ ಹೆಸರನ್ನು ಹೇಳುತ್ತೇನೆ. ಇದರಲ್ಲಿ ಟಿಲ್ಟಲ್ ಸೆನ್ಸರ್ ಮತ್ತು ಮರ್ಕ್ಯೂರಿ ಸೆನ್ಸರ್ ಮತ್ತು ಮಾಯಿಸ್ಚರ್ ಸೆನ್ಸರ್ ಮತ್ತು LCD ಡಿಸ್ಪ್ಲೇ, ಬಜಾರ್ ಮತ್ತು ವೈಬ್ರೇಷನ್ ಸೆನ್ಸರ್, ಆರ್ಡಿನೋ ಬೋರ್ಡ್, ಬ್ರೆಡ್ ಬೋರ್ಡ್, ಜಂಪರ್ ವೈರ್ಸ್ ಇತ್ಯಾದಿಯನ್ನು ಬಳಸಿದ್ದೇನೆ. ಹಾಗಾಗಿ ಈ ಪ್ರಾಜೆಕ್ಟನ್ನು ಮಾಡಲು ಒಂದು ಕಾರಣ ಬಂದು ಮಡಿಕೇರಿ ಕೇರಳದ ಕಡೆ ಎಲ್ಲ ಮಳೆ ಬಿದ್ದು ಬೆಟ್ಟದ ಮೇಲಿಂದ ಮಣ್ಣೆಲ್ಲ ಕಸಿ ಜಾಸ್ತಿ ಜನದ ಪ್ರಾಣ ಎಲ್ಲ ಹೋಯಿತು. ಹಾಗಾಗಿ ಅದರಿಂದ ತಗೊಂಡು ನಾನು ಈ ಪ್ರಾಜೆಕ್ಟನ್ನು ಮಾಡಿದ್ದೀನಿ. ಇವಾಗ ಬೆಟ್ಟ ಈ ಥರ ಇರುತ್ತೆ. ಟಿಲ್ಟಲ್ ಸೆನ್ಸರ್ ಮತ್ತು ಮರ್ಕ್ಯೂರಿ ಸೆನ್ಸರ್ ಇವಾಗ ಸ್ಟ್ರೈಟಾಗಿರುತ್ತೆ. ಬೆಟ್ಟ ಇವಾಗ ಮಳೆ ಬಂದು ಇವಾಗ ಬೆಟ್ಟ ಏನಾದ್ರು ವೈಬ್ರೇಷನ್ ಆಗಿದ ತಕ್ಷಣ ಇವೆರಡು ಈ ಥರ ಅಲ್ಲಾಡಿದಾಗ ಇಲ್ಲಿ ರೆಡ್ ಲೈಟ್ ಕೊಡುತ್ತೆ ಮತ್ತು ಇಲ್ಲಿ ಈ ಕಡೆ ಸಿಗ್ನಲ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಬಜಾರ್ ಸೌಂಡ್ ಆಗುತ್ತೆ ಮತ್ತು ರೆಡ್ ಲೈಟ್ ಬರುತ್ತೆ. ಹಾಗಾಗಿ ಈ ಕಡೆ ಗಾಡಿಗಳು ಬರೋದೆಲ್ಲ ನಿಲ್ಲುತ್ತೆ. ಆ ಕಡೆನೂ ಡಿಸ್ಪ್ಲೇ ಆಗುತ್ತೆ ಮತ್ತು ಈ ಕಡೆ ಡಿಸ್ಪ್ಲೇ ಆಗುತ್ತೆ. ಮಾಯಿಸ್ಚರ್ ಸೆನ್ಸರ್ ಬಂದು ಇದು ನೀರಿನ ತೇಮ ಜಾಸ್ತಿ ಇದ್ದರೆ ಇಲ್ಲಿ ರೆಡ್ ಲೈಟ್ ಬರುತ್ತೆ ಮತ್ತು ಬಜರ್ ಸೌಂಡ್ ಆಗುತ್ತೆ ನೀರಿನ ತೇವ ಜಾಸ್ತಿ ಇದ್ದರೆ. ಇದ್ರೆ ಇದಿರುತ್ತೆ, ಬೆಟ್ಟ ವೈಬ್ರೇಷನ್ ಆಗುತ್ತಲ್ಲ, ಆವಾಗ ಇದು ಅಲ್ಲಾಡಿದ ತಕ್ಷಣ ಈ ಥರ ಸೌಂಡ್ ಬರ್ತಾ ಇರುತ್ತೆ ಮತ್ತು ರೆಡ್ ಲೈಟ್ ಮತ್ತು ಈ ಕಡೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ನೋಡ್ರಿ, ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಈ ಕಡೆ ಬರಬಾರ್ದು ಅಂತ ಇಲ್ಲಿ ತೋರಿಸುತ್ತೆ. ಇವಾಗ ಇದು ಅದು ನೋಡಿ, ಇವಾಗ ಬೆಟ್ಟ ಏನು ವೈಬ್ರೇಷನ್ ಇಲ್ಲ, ಸ್ಟ್ರೈಟಾಗಿತ್ತು ಅಂದರೆ ಇಲ್ಲೇನೂ ಆಗೋಲ್ಲ. ಅಂದರೆ ಗ್ರೀನ್ ಲೈಟ್ ಇರುತ್ತೆ, ಈ ಕಡೆ ಬಜಾರೆಲ್ಲ ಅದೇನು ಸೌಂಡ್ ಆಗೋಲ್ಲ. ಅವರು ಓಡಾಡ್ತಾ ಇರ್ಬೋದು, ಆ ಥರ ಆ ಕಡೆ ಎಲ್ಲ ಓಡಾಡ್ತಾ ಇರ್ಬೋದು. ನನ್ನ ಹೆಸರು ಅನುಷಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು JHPS ಬಳಗಾರನಹಳ್ಳಿ. ಮೈ ನೇಮ್ ಇಸ್ ರೋಹಿತ್ ಕುಮಾರ್. ಐ ಆಮ್ ಸ್ಟಡಿಂಗ್ ಇನ್ 6th ಕ್ಲಾಸ್. ಮೈ ಸ್ಕೂಲ್ ನೇಮ್ ಇಸ್ JHPS ಬಳಗಾರನಹಳ್ಳಿ. ನಮ್ಮ ಮಾದರಿಯ ಹೆಸರು ಸ್ಮಾರ್ಟ್ ಟೆಂಪರೇಚರ್ ಟ್ರ್ಯಾಕ್ ಸಿಸ್ಟಮ್. ನಮ್ಮ ಮಾದರಿಯನ್ನು ಮಾಡಲು ಬಳಸಿರುವ ವಸ್ತುಗಳು: ಬ್ರೆಡ್ ಬೋರ್ಡ್, LED ಬಲ್ಬ್ಸ್, ಬಜಾರ್, 9V ಬ್ಯಾಟ್ರಿ, ರಿಜಿಸ್ಟರ್, ಆರ್ಡಿನೋ ಬೋರ್ಡ್, LED ಡಿಸ್ಪ್ಲೇ, ಟೆಂಪರೇಚರ್ ಸೆನ್ಸರ್, ಜಂಪರ್ ವೈರ್ಸ್. ಇದರಿಂದ ಏನು ಉಪಯೋಗ ಅಂತಂದರೆ, ಎಷ್ಟೋ ಜನ ಹೀಟ್ರನ್ನ ಹಾಕ್ಬಿಟ್ಟು ಎಲ್ಲಾದರೂ ಹೋಗೋದು ಇಲ್ಲ ಮಲ್ಕೊಬಿಡೋದು ಆ ಥರ ಎಲ್ಲ ಮಾಡ್ತಾರೆ. ಇಲ್ಲಾಂದರೆ ಸ್ವಿಚ್ ಆಫ್ ಮಾಡ್ದೇ ಕೈ ಹಾಕೋದು ಆ ಥರ ಎಲ್ಲ ಮಾಡಿದಾಗ ಅಲ್ಲಿ ಕರೆಂಟ್ ಶಾಕ್ ಹೊಡೆದು ಸಾಯ್ಬೋದು. ಆದರೆ ಇಲ್ಲಿ ನಾವು ಇದನ್ನು ಟೆಂಪ್ರೇಚರ್ ಸೆನ್ಸರ್ನ ನೀರೊಳಗೆ ಹಾಕಿದ್ರೆ ಅಲ್ಲಿ ಜಾಸ್ತಿ ಎಷ್ಟು ಫುಲ್ಲು ಕೋಲ್ಡ್ ಇದ್ದರೆ ಗ್ರೀನ್ ಕಲರ್ ಲೈಟ್ ಬರುತ್ತೆ, ಒಂದು ಸ್ವಲ್ಪ ಬಿಸಿ ಇದ್ದರೆ ಯೆಲ್ಲೋ ಕಲರ್ ಲೈಟ್ ಬರುತ್ತೆ, ಫುಲ್ಲು ಬಿಸಿ ಇದೆ ಅಂತ ಹೇಳಿದ್ರೆ ರೆಡ್ ಕಲರ್ ಲೈಟ್ ಬರುತ್ತೆ ಮತ್ತು ಬಜಾರ್ ಸೌಂಡ್ ಆಗುತ್ತೆ. We are studying in 7th standard at JHPS Balgarnalli. Our project name is Aqua Adapt Vehicle. ಇದು ಏರ್ ಪಂಪ್, Arduino board, breadboard, jumper wire, jointing wire, motor driver, relay, DC motor, wheels. ಈ ಪ್ರಾಜೆಕ್ಟ್ನೇನ ಯಾಕೆ ಮಾಡಿದ್ದೀವಿ ಅಂದರೆ
ಇತ್ತೀಚೆಗೆ ಮಳೆ ಜಾಸ್ತಿಯಾಗಿ ಅಂಕೋಲಾ ಎಂಬ ಒಂದು ತಾಲೂಕಿನಲ್ಲಿ ಬೆಟ್ಟದ ಕೆಳಗಡೆ ಲಾರಿಯಲ್ಲಿ ಡ್ರೈವರ್ ಕುತ್ಕೊಂಡಿದ್ರು. ಆವಾಗ ಬೆಟ್ಟದ ಮೇಲೆಯಿಂದ ಜಾಸ್ತಿ ಮಣ್ಣು ಮತ್ತು ಮಳೆ ಉಳ್ಕೊಂಡು ಬಂದ್ಬಿಟ್ಟು ಲಾರಿ ಮತ್ತು ಡ್ರೈವರು ಮಣ್ಣೊಳಗಡೆ ಉತ್ಕೊಂಡ್ಬಿಟ್ಟಿದ್ರು. ಅವ್ರನ್ನ ಹುಡ್ಕೋಕ್ಕೆ 90 ದಿನ ಆಯಿತು. ಇಷ್ಟೊಂದು ವಿಜ್ಞಾನಿಗಳಿದ್ದು ಪೊಲೀಸ್ಗಳಿದ್ದು ಹುಡ್ಕೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಅವ್ರು ನೋಡಿ ನಮ್ಗೆ ತುಂಬ ಫೀಲ್ ಆಯಿತು. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಈ ಒಂದು ಪ್ರಾಜೆಕ್ಟು ಜಾಸ್ತಿ ಮಳೆ ಏನಾದ್ರು ಬಂದು ಕೆಳಗಡೆ ಬಂದರೆ ಇಲ್ಲಿಂದ ವಾಟರ್ ಸೆನ್ಸರಿಂದ ರಿಲೇಗೆ ಸಿಗ್ನಲ್ ಕೊಡುತ್ತೆ. ಸಿಗ್ನಲಿಂದ ಏರ್ ಪಂಪ್ಗೆ ಸಿಗ್ನಲ್ ಮಾಡುತ್ತೆ. ಮತ್ತು ಅವಾಗ ಏರ್ ಪಂಪು ಇಲ್ಲಿ ಕೆಳಗಡೆ ಒಂದು ಬಲೂನ್ ಐತೆ, ಆ ಬಲೂನ್ ಊದ್ಕೊಳ್ಳುತ್ತೆ ಈ ಅಕ್ವಾ ಅಡ್ಯಾಪ್ಟ್ ವೆಹಿಕಲ್ಲು. ಆವಾಗ ಏನೂ ಆಗೋಲ್ಲ, ಇದು ನೀರಲ್ಲೇ ತೇಲಾಡ್ತಾ ಇರುತ್ತೆ, ನೀರಲ್ಲೇ ನಾವು ಓಡಿಸ್ಬೋದು. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ನ ನಾವು ಮಾಡಿದ್ದೀವಿ. ಮತ್ತು ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಯಾರು ಪ್ರವಾಹ ಹೋಗ್ತಾ ಇರ್ತಾರೆ, ಅದರಲ್ಲಿ ಜಾಸ್ತಿ ಜನ ಮಕ್ಕಳಿರ್ತಾರೆ ಮತ್ತು ಅದರಲ್ಲಿ ಯಾರ್ಯಾರು ಇರ್ತಾರೆ. ಆವಾಗ ಮಳೆ ಏನಾದ್ರು ಬಂತಂದರೆ ಅವ್ರನ್ನೆಲ್ಲ ಹೊತ್ಕೊಂಡು ಹೋಗುತ್ತೆ. ಆವಾಗ ಮಕ್ಕಳೆಲ್ಲ ಇರ್ತಾರೆ, ಅವೆಲ್ಲ ಸತ್ತೋಗ್ತಾರೆ. ಮತ್ತು ಈ ಒಂದು ಪ್ರಾಜೆಕ್ಟಿಂದ ಅದಕ್ಕೆ ಉಪಯೋಗ ಆಗುತ್ತೆ. ಈ ಒಂದು ಪ್ರಾಜೆಕ್ಟ್ನ ಇದರಲ್ಲಿ ಏನಾದ್ರು ಅವ್ರು ಹೋದರೆ ಅದು ಮಳೆ ಏನಾದ್ರು ಜಾಸ್ತಿ ಬಂದರೆ ಸಿಗ್ನಲ್ ಕೊಡುತ್ತೆ. ಇಲ್ಲಿಂದ ಮತ್ತೆ ಈ ಏರ್ ಪಂಪ್ ಸಿಗ್ನಲ್ ಕೊಟ್ಟರೆ ಬಲೂನ್ ಹೊತ್ಕೊಳುತ್ತಲ್ವ, ಆವಾಗ ಅವ್ರಿಗೇನೂ ಆಗಲ್ಲ. 9V ಬ್ಯಾಟ್ರಿ, ಜಂಬರ್ ವೈರ್ಸ್, ಬ್ರೆಡ್ ಬೋರ್ಡ್, ಏರ್ ಪಂಪ್, DC ಮೋಟರ್, ಆರ್ಡಿನೋ ಬೋರ್ಡ್, ರಿಲೇ, ವಾಟರ್ ಸೆನ್ಸರ್, ಜಾಯಿಂಟಿಂಗ್ ವೈಯರ್, ಮೋಟರ್ ಡ್ರೈವರ್ ಮತ್ತು 11V ಬ್ಯಾಟ್ರಿ. My name is Pallavi And my name is Himadri. we are studying in 6th standard at GHPS Balagarnalli. Project name is Fog Sense Radian. This is ultrasonic sensor, this is humidity sensor, and this is smoke sensor. This is Arduino board, this is breadboard, this is LCD display. These are jumper wires. And this is tool. ಈಗ ಸ್ಮೋಕ್ ಸೆನ್ಸರ್ ಬಗ್ಗೆ ಏನು ಹೇಳ್ಬೇಕಂದ್ರೆ, ತುಂಬ ಮಂಜು ಬೀಳ್ತಾ ಇರುತ್ತೆ, ಮತ್ತು ಹೈಡ್ರೋಜನ್ನು ಮತ್ತು ಕಾರ್ಬನ್ ಡೈಆಕ್ಸೈಡು ಎಲ್ಲ ಇದ್ದಾಗ ಕಂಪ್ನಿ ಹೊಗೆಗಳು ಯಾವುದೇ ಬಂದರೂ ಕಣ್ಣು ಕಾಣಿಸೋದಿಲ್ಲ. ಅವಾಗನ ಇಲ್ಲಿ ತುಂಬ ಗಾಡಿಗಳು ನಿಂತಿರುತ್ತೆ, ಕಣ್ಣು ಕಾಣಿಸ್ತಾ ಇರೋದನ್ನ ಇದು ಅಲರ್ಟ್ ಮಾಡುತ್ತೆ, ಗಾಡಿ ಇದೆ ನಿಧಾನ ಬನ್ನಿ ಅಂತ. ಮತ್ತು ಯುಬಿಲಿಟಿ ಸೆನ್ಸರ್ ಬಂದು ತುಂಬ ತೇವಾಂಶ ಇರೋದನ್ನ, ತುಂಬ ತೇವಾಂಶ ಮಂಜು ಬೀಳ್ತಾ ಇರುತ್ತಲ್ವ ಸರ್, ತೇವಾಂಶ ಇರೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಅಲ್ಟ್ರಾಸಾನಿಕ್ ಸೆನ್ಸರ್ ಬಂದು ಈಗ ಮಂಜು ಬೀಳ್ತಾ ಇರುವುದರಿಂದ ಇಲ್ಲಿ ನಮಗೆ ಮುಂದೆ ಏನು ಕಾಣಿಸೋದಿಲ್ಲ. ಆವಾಗ ಇಲ್ಲಿ ಗಾಡಿಗಳು ಸಾಲಾಗಿ ನಿಂತ್ಕೊಳ್ಳುತ್ತೆ. ಹಿಂದೆಯಿಂದ ಒಂದು ಗಾಡಿ ಜೋರಾಗಿ ಬಂದು ಡ್ಯಾಶ್ ಇರುತ್ತೆ, ಆವಾಗ ಆಕ್ಸಿಡೆಂಟ್ ಆಗೋ ಒಂದು ಚಾನ್ಸ್ ಇರುತ್ತೆ. ಈ ಅಲ್ಟ್ರಾಸಾನಿಕ್ ಸೆನ್ಸರ್ನ ಉಪಯೋಗ ಆಗುತ್ತೆ ಅಂತ. ಮತ್ತು ಎಚ್ಚರಿಕೆ ಕೊಡೋಕ್ಕೆ ಡಿಸ್ಪ್ಲೇ ಹಾಕಿದೆ ಸರ್. ತುಂಬ ಗಾಡಿಗಳಿದೆ, ನಿಧಾನವಾಗಿ ಬನ್ನಿ ಅಂತ ಸಿಸ್ಟಮ್. ಅದಕ್ಕಾಗಿ ಈ ಪ್ರಾಜೆಕ್ಟ್ ಮಾಡಿದ್ದೀರಿ ಸರ್, ಯಾವುದೇ ಆಕ್ಸಿಡೆಂಟ್ ಆಗಬಾರ್ದು ಅಂತ. ನಾವೇನು ಕಲಿತೆ ಅಂದರೆ, ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಊರಿಗೆ ಹೋಗ್ತಿದ್ದೆ ಸರ್. ಬಸ್ಸಿಂದ ಹೇಳಿದಾಗ ತುಂಬ ಗಾಡಿಗಳು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆ ಕಡೆ ಇರುತ್ತಲ್ವ ಸರ್, ಅದರಿಂದ ತುಂಬ ಗಾಡಿಗಳಿದ್ವು. ಒಂದು ಗಾಡಿ ತುಂಬ ಸ್ಪೀಡಾಗಿ ಬಂದು ಆಕ್ಸಿಡೆಂಟ್ ಆಯಿತು. ಅದರಿಂದಾಗಿ 50-60 ಗಾಡೀಸು ಆಕ್ಸಿಡೆಂಟ್ ಆಗಿದೆ ಸರ್. ಅದರಿಂದಾಗಿ ಪ್ರಾಜೆಕ್ಟ್ನ ತಯಾರಿಸಿದ್ದೆ ಸರ್. ಮೆಟೀರಿಯಲ್ಸ್ ಸ್ಮೋಕ್ ಸೆನ್ಸರ್ ಯೂಸ್ ಮಾಡಿದ್ದೀರಿ, ಮತ್ತು ಎಬಿಲಿಟಿ ಸೆನ್ಸರ್ ಯೂಸ್ ಮಾಡಿದ್ದೀರಿ, ಅಲ್ಟ್ರಾಸಾನಿಕ್ ಸೆನ್ಸರು, LED ಡಿಸ್ಪ್ಲೇ, ಜಂಪರ್ ವೈರ್ಸ್ ಯೂಸ್ ಮಾಡಿದ್ದೀರಿ, ಮತ್ತು ಆರ್ಡಿನೋ ಬೋರ್ಡ್ ಯೂಸ್ ಮಾಡಿದ್ದೀರಿ, ಬ್ರೆಡ್ ಬೋರ್ಡ್ ಯೂಸ್ ಮಾಡಿದ್ದೀರಿ. ಇದು ಲೈಟ್ ಅದೇ ಸಿಗ್ನಲ್ ಬರಬೇಕಾದ್ರೆ ರೆಡ್ಡು ಮತ್ತು ಗ್ರೀನ್ ಎಲ್ಲೋ ಬರುತ್ತಲ್ಲ ಸರ್, ಅದರಿಂದಾಗಿ. ಸರ್ ತುಂಬ ಮಂಜು ಬೀಳುತ್ತಲ್ವ ಸರ್, ಮತ್ತು ಹೊಗೆಗಳು ತುಂಬ ಇರುತ್ತಲ್ವ ಸರ್, ಅದು ಇದು ಸ್ಮೋಕ್ ಇದೆ, ಗಾಡಿಗಳಿದೆ, ಅದನ್ನ ಇದು ಅಲರ್ಟ್ ಮಾಡುತ್ತೆ ಸರ್. ತುಂಬ ಹೊಗೆಗಳು ಇರುತ್ತಲ್ವ ಸರ್, ಸೆನ್ಸ್ ಮಾಡುತ್ತೆ. ಯುಬಿಲಿಟಿ ಸೆನ್ಸರ್ ಬಂದು ತುಂಬ ತೇವಾಂಶ ಇರುತ್ತಲ್ವ, ಆ ತೇವಾಂಶನ ಇದು ತೇವಾಂಶ ಬೀಳ್ತಾ ಇರುತ್ತೆ, ಮಂಜು ಬೀಳ್ತಾ ಇರೋದನ್ನ ಇದು ಸೈರನ್ ಕೂಗುತ್ತೆ, ಮಂಜು ಬೀಳ್ತಿದೆ, ಏನು ಕಣ್ಣು ಕಾಣಿಸಲ್ಲ ಅನ್ನೋದನ್ನ ಇದು ಅಲರ್ಟ್ ಮಾಡುತ್ತೆ ಸರ್. ಯುಬಿಲಿಟಿ ಸೆನ್ಸರ್.
ಮತ್ತು ಇದು ಅಲ್ಟ್ರಾಸಾನಿಕ್ ಸೆನ್ಸರ್ ಹೇಳಿದ್ರಲ್ಲ ಸರ್, ತುಂಬ ಗಾಡಿಗಳು ಹತ್ತತ್ರ ಇರುತ್ತೆ. ಹತ್ತತ್ರ ಇರುವಾಗ ಒಂದು ಗಾಡಿ ಈಗೇನು ಮಂಜು ಕಾಣಿಸಲ್ಲ ನಮ್ಮ ಕಣ್ಣಿಗೆ, ಒಂದು ಗಾಡಿ ಅಲ್ಲಿಂದ ಅಲ್ಲಿರುತ್ತೆ ಸರ್, ತುಂಬ ಸ್ಪೀಡಾಗಿ ಬರುತ್ತೆ, ಯಾವುದೇ ಗಾಡಿ ಇರಲ್ಲ ಅಂತ ತುಂಬ ಸ್ಪೀಡಾಗಿ ಬಂದು ಆಕ್ಸಿಡೆಂಟ್ ಮಾಡುತ್ತೆ ಸರ್. ಅದರಿಂದ 50-60 ಗಾಡೀಸು ಆಕ್ಸಿಡೆಂಟ್ ಆಗುತ್ತಲ್ವ, ಅದರಿಂದ ಈ ಪ್ರಾಜೆಕ್ಟ್ನ ಮಾಡಿದ್ವಿ. Kumar, my partner name is Mithun Mohan Kumar. I am studying in 7th standard. My school name is JSPS Paraganalli. My project name is automatic lifting bridge. My project materials are automatic lifting bridge ಅಲ್ಲಿ ಅಲ್ಟ್ರಾನಿಕ್ ಸೆನ್ಸರ್ ಬಳಸಿದ್ದೀನಿ, ಮತ್ತು ಬ್ರೆಡ್ ಬೋರ್ಡ್ ಬಳಸಿದ್ದೀನಿ, ಮತ್ತು ಜಂಪರ್ ವೈರು, ಮತ್ತು LED ಬಲ್ಪು, ಮತ್ತು ಆರ್ಡಿನರಿ ಬೋರ್ಡ್ನ ಬಳಸಿದ್ದೀನಿ. ಮತ್ತು ಇದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಇದು ಬೇರೆ ಕಡೆ ಈ ಕಡೆ ಜನ ಸುತ್ತಾರೆ, ಅದಕ್ಕೆ ನಾನು ಆಟೋಮೆಟಿಕ್ಕಾಗಿ ಮಾಡಿದ್ದೇನೆ. ಏನು ಇದರಿಂದ ಲಾಭ? ಅವರು ಹೇಳಿತಾರಲ್ಲ ಸರ್, ಅದಕ್ಕೆ ಇದು ಬ್ಯಾಡ್ ಆಗಿಬಿಟ್ಟು ಆಟೋಮೆಟಿಕ್ಕಾಗಿ ಅದು ಓಪನ್ ಆಗುತ್ತೆ. ಶಿಪ್ ಎಲ್ಲ ಹೋಗುತ್ತಲ್ಲ ಸರ್, ಅವರು ಹೇಳಿತಾರೆ ಅಂತ. ಚೆನ್ನಾಗಿತ್ತು. ಸೋಲಾರ್ ಹೇಳ್ಬೋದಾಯ್ತು. ಸುಮ್ಮನೆ ಒಂದು ಮೆಸೇಜ್ ಸರಿ ಇವೆಲ್ಲ ಬರುತ್ತೆ ಸರ್. ಇವತ್ತಿನ ಒಂದು ಕಾರ್ಯಕ್ರಮ 3M ಮತ್ತು LLF ಅವರ ಒಂದು ಸಹಯೋಗದೊಂದಿಗೆ ನಮ್ಮ ಶಾಲೆಯಲ್ಲಿ ಜೂನಲ್ಲಿ ನಮ್ಮ ಮಕ್ಕಳಿಗೆ ಒಂದು ಲ್ಯಾಬನ್ನು ಕಟ್ಸ್ಕೊಟ್ಟಿದ್ರು LLF ವತಿಯಿಂದ.
ಅವರ ಒಂದು ಮಾರ್ಗದರ್ಶನದಂತೆ ಮತ್ತು ಮಕ್ಕಳಲ್ಲಿ ಇರುವ ಸೃಜನಶೀಲತೆಯನ್ನು ಹೊರತರಲು ನಮ್ಮ ಒಂದು ಶಾಲೆಯಲ್ಲಿ ಆಯ್ಕೆಯಾಗಿರುವ ನಾರಾಯಣಸ್ವಾಮಿ ಮತ್ತು ಪ್ರದೀಪ್ ಸರ್ ಅವರು ಸೇರಿ ಮಕ್ಕಳಿಗೆ ಒಂದು ಲ್ಯಾಬಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೋಬೋದು, ಟೆಕ್ನಿಕಲ್ ಈ ಜನ್ರೇಷನ್ಗೆ ಏನೆಲ್ಲ ಟೆಕ್ನಿಕಲ್ಲಾಗಿ ಏನೆಲ್ಲ ಬಳಸ್ಕೋಬೋದು ಅನ್ನೋದನ್ನು ಹೊಸ ಆವಿಷ್ಕಾರಗಳನ್ನು ಉತ್ಪತ್ತಿ ಮಾಡ್ಬೋದು, ಅದನ್ನು ನಾವು ತೋರಿಸ್ಕೊಳ್ಬೋದು ಅನ್ನೋದನ್ನು ಮಕ್ಕಳಲ್ಲೇ ಬೆಳವಣಿಗೆ ಮಾಡಿಸ್ಬೇಕು ಅಂತೇಳಿ ಅವರಿಬ್ಬರ ಒಂದು ಪ್ರಯತ್ನ ಒಂದು ಹೊತ್ತಿಂದ ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಮಕ್ಕಳ ಅವರೇ ಮಾಡಿದಂಥ ಒಂದು ಲ್ಯಾಬಲ್ಲಿ ಮಾಡಿದಂಥ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ನ ಇವತ್ತು ಒಂದು ಆಕರ್ಷಣೀಯವಾಗಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಸೊ ಒಂದು ಈ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ನಮ್ಮ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಕ್ಕಳಲ್ಲಿ ಕಲಿಸ್ತಾ ಇರೋದು ತುಂಬ ಖುಷಿ ವಿಚಾರ. ಹೀಗೆ ನಮ್ಮ ಶಾಲೆಗಳಲ್ಲಿ ಇನ್ನೂ ಮುಂದೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಒಳ್ಳೊಳ್ಳೆ ಶೀಲತೆಯನ್ನು ಮಕ್ಕಳಲ್ಲಿ ಬೆಳವಣಿಗೆ ಮಾಡಿಸಲು ಸಹಕರಿಸ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಶಾಲೆಯ ವತಿಯಿಂದ, ನಮ್ಮ ಶಿಕ್ಷಕರ ವತಿಯಿಂದ, STMC ವತಿಯಿಂದ, ನಮ್ಮ ಬಳಗಾರನಹಳ್ಳಿ ಗ್ರಾಮದ ವತಿಯಿಂದ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಈಗ ನಮ್ಮ ಒಂದು ಈಗಿರೋ ಜನ್ರೇಷನ್ಗೆ ಯಾವ ಒಂದು ಟೆಕ್ನಿಕಲ್ಲಾಗಿ ನಾವು ಏನೆಲ್ಲ ಮಕ್ಕಳು ಕಲಿತ್ರೆ ಮುಂದಿನ ಭವಿಷ್ಯಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಇಲ್ಲಿ ಕಲಿತು ಮುಂದಿನ ದಾರಿಗೆ ಸುಗಮವಾಗಲಿ ಅಂಥೇಳಿ ಅವ್ರಿಗಿನ್ನೂ ಹೆಚ್ಚು ಕಾರ್ಯಕ್ರಮ ಹೆಚ್ಚು ಬುದ್ಧಿ ಬೆಳವಣಿಗೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಇನ್ನೂ ಉತ್ತಮ ಭವಿಷ್ಯ ರೂಪಿಸ್ಕೊಳ್ಳೋದಕ್ಕೆ ಈ ಒಂದು ಕಾರ್ಯಕ್ರಮಗಳು ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯವಾಗಿ ಬೇಕಾಗಿದೆ. ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ಫೀಸನ್ನು ನಾವು ತೊಗೊಳ್ಳೋದಿಲ್ಲ. ಪಾಪ ಅವರು ಬಂದು ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆನ ಆಯ್ಕೆ ಮಾಡಿಕೊಂಡು ನಿಮ್ಮ ಮಕ್ಕಳಲ್ಲಿ ಒಂದು ಕಲಿಕೆಯನ್ನು ನಾವು ಉಂಟು ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಅದೇ ಖಾಸಗಿ ಶಾಲೆಗಳು, ಪ್ರೈವೇಟ್ ಶಾಲೆಗಳಲ್ಲಿ ಇದಕ್ಕೋಸ್ಕರ ಫೀಸನ್ನು ಕಟ್ಟಿಸ್ಕೊಳ್ತಾರೆ. ನಮ್ಮ ಶಾಲೆಗಳಲ್ಲಿ ಅಲ್ಲಿ ಇದಿಲ್ಲ. ಸೊ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳಲು ನಮಗೆ ಅನುವು ಮಾಡಿಕೊಟ್ಟಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು BRC ಕಚೇರಿಗೆ ಮತ್ತು ನಮ್ಮ ಶಾಲೆ ಸಿಬ್ಬಂದಿಗೆ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಮ್ಮ ಮಕ್ಕಳಿಗೆ ಈ ಒಂದು ಭವಿಷ್ಯಕ್ಕೆ ರೂಪಕವಾಗಿ ಏನಾದರೂ ಒಂದು ಸೃಜನಶೀಲತೆಯನ್ನು ಕಲಿಸ್ಕೊಡ್ಬೇಕು ಅಂತೇಳಿ ಮತ್ತು ನಮ್ಮ ಶಾಲೆಯ ಶಿಕ್ಷಕಿಯರು ಅದೇ ರೀತಿಯಲ್ಲಿ ಅವರಿಗೆ ತುಂಬ ಸಹಕಾರನ ಕೊಡ್ತಾ ಎಲ್ಲ ಶಿಕ್ಷಕಿಯರು ಇದನ್ನು ಬಳಸ್ಕೊಂಡು ಆ ಒಂದು ಲ್ಯಾಬನ್ನು ಮತ್ತು ಮಕ್ಕಳಲ್ಲಿ ಏನೆಲ್ಲ ಒಂದು ನಮ್ಮ ನಲ್ಲಿಕಲಿ ಮಕ್ಕಳು ಸಹ ಬಂದು ನೋಡ್ಕೊಂಡು ಹೋಗ್ತಾರೆ. ಅದೊಂದು ಖುಷಿ ವಿಚಾರ. ಅದೇ ರೀತಿ 6, 7 ಮತ್ತು ತರಗತಿಯಲ್ಲಿರೋ ಮಕ್ಕಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಯಶಸ್ವಿಗೊಳಿಸೋದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ನಾರಾಯಣಸ್ವಾಮಿ ಮತ್ತು ಪ್ರದೀಪ್ ಸರ್ ಅವರಂತೂ ತುಂಬ ಹೆಚ್ಚು ನಮ್ಮ ಒಂದು ಶಾಲೆ ಕಡೆ ಗಮನ ಕೊಟ್ಟು ಇಲ್ಲಿ ತುಂಬ ಒಂದು ಆಸಕ್ತಿಯಿಂದ ನಮ್ಮ ಮಕ್ಕಳಿಗೆ ಒಂದು ಇದನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಬರ್ತಾ ಇದ್ದಾರೆ. ಅವ್ರಿಗೆ ಮೊದಲನೇದಾಗಿ ನಮ್ಮ ಶಾಲೆ ಪರವಾಗಿ ವೈಯಕ್ತಿಕವಾಗಿ ಮತ್ತು ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ನಾರಾಯಣಸ್ವಾಮಿ ಸರ್ ಅವರು ಪ್ರತಿದಿನ ಶಾಲೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು, ಈ ಲ್ಯಾಬನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಂಡು ಮಕ್ಕಳಲ್ಲಿನ ಒಂದು ಕಲಿಕೆಗೆ ಪೂರಕವಾಗಿ ಒಬ್ಬ ಶಿಕ್ಷಕರಾಗಿ ತುಂಬ ಸ್ಪಂದಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಕಾರ್ಯಕ್ರಮ ಮಕ್ಕಳ ಭವಿಷ್ಯಕ್ಕೆ ರೂಪವಾಗಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಈ ಒಂದು ಎಕ್ಸಿಬಿಷನ್ ಥರ ಇಟ್ಟು ಪ್ರೈವೇಟ್ ಶಾಲೆಯವ್ರಿಗೂ ನಾವು ಕರೆದು ಅವ್ರದ್ದು ಜೊತೆಯಲ್ಲಿ ಸಹ ಕಾಂಪಿಟೇಷನ್ ಮಾಡೋ ಮಟ್ಟಕ್ಕೆ ನಮ್ಮ ಮಕ್ಕಳಿದ್ದಾರೆ ಅಂದರೆ ಖುಷಿ ವಿಚಾರ. ಅದನ್ನು ಮುಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ನಿಮ್ಮ ಜೊತೆಲಿ ಇರ್ತೀವಿ, ನೀವು ನಮ್ಮ ಜೊತೆಲಿ ಸಹಕಾರ ಕೊಡಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಎಲ್ರಿಗೂ ಶುಭೋದಯ. ಇಂದು ನಮ್ಮ ಮಕ್ಕಳು ಅಂದರೆ 5ನೇ ತರಗತಿ, 6ನೇ ತರಗತಿ ಮತ್ತು 7ನೇ ತರಗತಿ ಮಕ್ಕಳು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ಇದಕ್ಕೆ ನಾರಾಯಣಸ್ವಾಮಿ ಸರ್ ತುಂಬಾ ಕೋಚಿಂಗ್ ಕೊಟ್ಟಿದ್ದಾರೆ. ನಾನು ನೋಡಿದ ಪ್ರಕಾರ ಮಕ್ಕಳಿಗೆ ತುಂಬ ಆಸಕ್ತಿ ಇರುತ್ತೆ. ಅಂದರೆ ಈ ಮಕ್ಕಳಿಗೆ ತುಂಬ ಆಸಕ್ತಿ ಇದೆ. ಬಟ್ ಅದನ್ನು ಸೈಂಟಿಫಿಕ್ ಟೆಂಪರ್ನ ಹೇಗೆ ಹೊರಗಡೆ ತರೋದು ಅನ್ನೋದು ಇದೊಂದು ಆಪರ್ಚುನಿಟಿ ಆಗಿದೆ. ಅವ್ರಿಗೆ ಮೊದಲು ಸೈನ್ಸ್, ರೋಬೋಟಿಕ್ಸ್ ಕ್ಲಾಸ್ ಅಂದ್ರೇ ತುಂಬ ಇಂಟ್ರೆಸ್ಟ್ ಇರ್ತಿತ್ತು. ಅದರಲ್ಲಿ ತುಂಬ ಈಗರಾಗಿ ಕ್ಲಾಸ್ ಇದೆ, ನಾನು ಹೋಗಬೇಕು ಮ್ಯಾಮ್ ಅಂಥೇಳಿ ಹೋಗ್ತಿದ್ರು. ಸೊ ಅದರಲ್ಲೇ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಈ ಥರ ಪ್ರಾಜೆಕ್ಟ್ಸ್ ಕೊಟ್ಟಾಗ ಇನ್ನೂ ಕೂಡ ಹೆಚ್ಚಿಗೆ ಇಂಟ್ರೆಸ್ಟ್ ಬರುತ್ತೆ. ಯಾಕಂದರೆ ಈಗಿನ ಪ್ರಕಾರ ನೋಡಿದಾಗ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಹೊಡ್ತಾ ಇದೆ. ಸೊ ಈ ಮಕ್ಕಳು ಕೂಡ ಅದಕ್ಕೆ ತಕ್ಕದಂಗೆ ಟೆಕ್ನಾಲಜಿ ಬೆಳೆಸ್ಕೊಂಡ್ರೆ ಮೇ ಬಿ ಇವ್ರ ಭವಿಷ್ಯನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅಂಥ ಒಂದು ಆಪರ್ಚುನಿಟಿ ನಮ್ಮ ಸ್ಕೂಲಲ್ಲಿ STEM ಲ್ಯಾಬ್ ಅವರು ಕೊಡ್ತಿದ್ದಾರೆ. ಸೊ ಇದಕ್ಕೆ ನಾವು ಮ್ಯಾನೇಜರ್ ಸರ್ಗೂ ನಾನು
ಧನ್ಯವಾದನ ಹೇಳಕ್ಕೆ ಬಯಸ್ತೀನಿ. ಮತ್ತು ಎಸ್ಪೆಷಲಿ ನಮ್ಮ ನಾರಾಯಣ್ ಸರ್ ಇದಕ್ಕಾಗಿ ತುಂಬಾ ಎಫರ್ಟ್ ಹಾಕಿದ್ದಾರೆ. ನಮ್ಮ ಮಕ್ಕಳು ಕೂಡ ಅಷ್ಟೇ ಅವ್ರ ಜೊತೆ ಸಹಕರಿಸಿದ್ದಾರೆ. ಯಾಕಂದರೆ ಈಗ ದಸರಾ ಹಾಲಿಡೇಸ್ ಬಂದಾಗ ಸರ್ ಅವ್ರಿಗೆ ಎಕ್ಸ್ಟ್ರಾ ಸ್ಪೆಷಲ್ ಕ್ಲಾಸ್ ತೊಗೊಂಡು ಹಾಲಿಡೇಸಲ್ಲಿ ಅವ್ರಿಗೆ ಟ್ರೈನಪ್ ಮಾಡಿ ಇಂಥ ಒಂದು ಪ್ರಾಜೆಕ್ಟನ್ನು ಹೇಗೆ ಮಾಡೋದು ಅಂತ ಹೇಳಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಟೆಕ್ನಾಲಜಿ ವೈಸ್ ನಾವು ನೋಡ್ತಾ ಇದ್ರೆ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳು ಕೂಡ ಹಾಗಾಗಿ ಒಂಥರ ಎಕ್ವಿಪ್ ಆಗ್ತಾ ಇದ್ದಾರೆ, ಕಲಿತಾ ಇದ್ದಾರೆ ಅಂಥದ್ದು ತುಂಬ ಖುಷಿಯ ವಿಷಯ. ಸೊ ನಾನು ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ, ಧನ್ಯವಾದಗಳು. ಸೊ ಇಂಥ ಕೋಚಿಂಗ್ ಕೊಟ್ಟಿದ್ದಕ್ಕೆ ಮಕ್ಕಳಿಗೆ. ಸ್ಕೂಲ್ ಲೆವೆಲ್ ಫೇರ್ ಏನೀಗ HM ಸರ್ ಮತ್ತು ಮ್ಯಾಮ್ ಮಾತಾಡಿದರು, ಇದ್ರ ಉದ್ದೇಶನೇ ಎಲ್ಲ ಶಾಲೆಯಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಏನಂದರೆ ಅತಿ ಹೆಚ್ಚು ಮಕ್ಕಳಿಗೆ ಅವಕಾಶ ಕೊಡಬೇಕು, ಏನೋ ಒಂದು ಸ್ಟೇಜ್ನ ಒದಗಿಸ್ಕೊಡ್ಬೇಕು. ಯಾಕಂದ್ರೆ ನಾವು ಕ್ಲಸ್ಟರ್ ಲೆವೆಲ್ ಮಾಡ್ತೀವಿ ಅಥವಾ ಏನೋ ಸೆಂಟ್ರಲ್ ಲೆವೆಲ್ ಕಾಂಪಿಟೇಷನ್ ಮಾಡಿದಾಗ ಒಂದು ಶಾಲೆಯಿಂದ 10 ಜನ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ಹಲವಾರು ಜನ ಅಪಾರ್ಚುನಿಟಿನ ವೇಟ್ ಮಾಡ್ತಾ ಇರ್ತಾರೆ ಅಥವಾ ಹಲವಾರು ಮಕ್ಕಳಿಗೆ ನಾವು ಒಂದು ಸ್ಟೇಜ್ನ ಕೊಡಬೇಕಾಗತ್ತೆ. ಸೊ ಆ ಒಂದು ಉದ್ದೇಶದಿಂದ ನಾವು ಈ ಸ್ಕೂಲ್ ಲೆವೆಲ್ ಸ್ಟೆಮ್ ಫೇರ್ನ ಏರ್ಪಡಿಸಿದ್ದೀವಿ. ಇದರಿಂದ ಏನಂದರೆ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಏನಿದೆ ಅದನ್ನು ನಾವು ಹೇಗೆ ಹೆಚ್ಚಿಸಬೇಕು ಅಂತಂದರೆ ಈ ಥರ ಕಾಂಪಿಟೇಷನ್ಗಳ ಮೂಲಕ. ಇವತ್ತು ಈ ಕಾಂಪಿಟೇಷನ್ನಲ್ಲಿ ಹಲವಾರು ಜನ ಭಾಗವಹಿಸಿರ್ಬೋದು, ಬಟ್ ನನ್ನ ಉದ್ದೇಶ ಏನಂದರೆ ಈ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿರೋ ಮಕ್ಕಳನ್ನ ಇನ್ನೊಬ್ಬರು ನೋಡ್ತಾರಲ್ವ, ಬೇರೆ ಅವ್ರ ಫ್ರೆಂಡ್ಸು. ಸೊ ಅವ್ರಿಗೂ ಅಟ್ಲೀಸ್ಟ್ ನಾಳೆಯಿಂದ ಅವ್ರ ಲ್ಯಾಬಿಗೆ ಬಂದು ಕಲಿಬೋದು ಅಥವಾ ಪ್ರಾಜೆಕ್ಟ್ಗಳನ್ನು ಮಾಡ್ಬೋದು, ಪ್ರೋಟೋಟೈಪ್ಸ್ನ ಡೆವಲಪ್ ಮಾಡ್ಬೋದು ಒಂದು. ಸೊ ಇದಕ್ಕೆಲ್ಲ ಮೊದಲು ಸಹಕಾರ ಬೇಕಾಗುತ್ತೆ. ಸೊ ಮೊದಲಿಂದ ಲ್ಯಾಬ್ ಸೆಟಪ್ ಮಾಡಬೇಕಾಗಿದ್ದು ನಾನು ಗಣೇಶ್ ಸರ್ ಮತ್ತು ಎಂಟೈರ್ ಟೀಮ್ಸ್ ಏನು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಈವನ್ ಇಲ್ಲಿ ಪ್ರೋಗ್ರಾಮ್ ಲಾಂಚ್ ಕೂಡ ಮಾಡಿದ್ವಿ. ಸೊ ಬಳಗಾರನಹಳ್ಳಿ ಅಂದರೆ ಒನ್ ಆಫ್ ದಿ ಪಿಕ್ ಸ್ಕೂಲ್. ಅಂದರೆ ಯಾವ ಸ್ಕೂಲಲ್ಲಿ ನಾವು ಏನಾದ್ರು ಪ್ರೋಗ್ರಾಮ್ ಮಾಡ್ಬೋದು ಅಂದರೆ ಬಳಗಾರನಹಳ್ಳಿ ಅನ್ನೋದು ಒಂದು ಈಸಿಯಾಗಿ ಬರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಇಲ್ಲಿ ಕ್ಲಾಸಸ್ನ ಅವರು ಏನು ಡಿವೈಡ್ ಮಾಡಿ ಕೊಡ್ತಾ ಇದ್ದಾರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಒಬ್ಬರು IC ಇರ್ತಾರೆ, ಎಂಟೈರ್ ಡೇ ಅವ್ರು ಇಲ್ಲಿ ಸ್ಪೆಂಡ್ ಮಾಡ್ತಾರೆ ಅಂತಂದರೆ ಆ ಮಕ್ಕಳಿಗೆ ಸೆಷನ್ಸ್ನ ಅವರು ಟೈಮ್ ಟೇಬಲ್ ಪ್ರಕಾರ ಮೊದಲಿಂದ ಇಯರ್ ಫಸ್ಟಿಂದನೇ ಅವ್ರು ಕೊಟ್ಟಿದ್ದಾರೆ. ಸೊ ನಾನು ನಾರಾಯಣ ಸ್ವಾಮಿ ಅವ್ರಿಗೆ ಕೇಳ್ತಾ ಇದ್ದೆ ಹೆಂಗೆ ಇದು ಇದೆ ಟೈಮ್ ಪೀರಿಯಡ್ ಅಂತ. ಸೊ ಅವರು ಹೇಳಿದರು ಅದನ್ನು ನಾವು ಹೇಳಿದ್ದಕ್ಕೆ ಅವ್ರು ಲ್ಯಾಬ್ ಮಾಡಿದ್ದಾರೆ. ಸೊ ಅವ್ರಿಗೆ ಮ್ಯಾಕ್ಸಿಮಮ್ ಪೀರಿಯಡ್ ಕೊಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಸೊ ಅದರ ಉದ್ದೇಶನೇ ಅಂದರೆ ಡೈರೆಕ್ಟಾಗಿ ಎಫರ್ಟು ಅಲ್ಲಿಗೆ ಮುಟ್ಟಬೇಕು. ಯಾಕಂದರೆ ಒಂದು 3M ಏನು CSR ಮಾಡ್ತಾ ಇದ್ದಾರೆ. 3M ಈಸ್ ವೆರಿ ಸಪೋರ್ಟಿವ್. ಅದ್ರ ಜೊತೆಗೆ ಅವರು ದೇ ದೆಮ್ಸೆಲ್ಫ್ ಆ್ಯಸ್ ಅ ಸೈಂಟಿಸ್ಟ್. ಸೊ ಅವರು ಅಲ್ಲಿ ತುಂಬ ಸೈಂಟಿಸ್ಟ್ಗಳಿದ್ದಾರೆ. ಸೊ ಈ ಪ್ರಾಜೆಕ್ಟ್ನ ಅವರು ಒಂದು ಏನಂತ ಅಬ್ಸರ್ವೇಷನಲ್ಲಿ ನೋಡ್ತಾ ಇದ್ದಾರೆ. ಸೊ ಹೇಗಾಗ್ತಾ ಇದೆ ಅಂತ. ಸೊ 3M ಮತ್ತು ನಮ್ಮ LLF ಮ್ಯಾನೇಜ್ಮೆಂಟಿಂದ ಸಪೋರ್ಟ್ ಏನು ನಾವು ತಗೊಳ್ತಾ ಇದ್ದೀವಿ. ಸೊ ಅದನ್ನು ಕಂಪ್ಲೀಟಾಗಿ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ದಿಸ್ ಪ್ರಾಜೆಕ್ಟ್ ವಿಲ್ ಗೋ ಟು ದಿ ಅನದರ್ ಎಕ್ಸ್ಟೆಂಟ್. ಸೊ ಅದನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ